ನಮ್ಮ ಮನುಷ್ಯ ಜೀವನದಲ್ಲಿ ಈಗ ಮನುಷ್ಯ ಒಂದಷ್ಟು ವಿಚಾರವಾಗಿ ಎಲ್ಲೋ ಒಂದು ಕಡೆ ಮಾನವೀಯತೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಮಾನವೀಯತೆಯನ್ನು ಇಟ್ಕೊಂಡು ಮನುಕುಲ ಮುಂದೆ ಹೋಗೋದನ್ನೇ ಸನಾತನ ಧರ್ಮ ಕಲಿಸ್ತಾ ಇದೆ, ಹೇಳಿದೆ ಅಂತ ನೀವು ಹೇಳ್ತಾ ಇದ್ದೀವಿ. ಮನುಷ್ಯ ಇದನ್ನ ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಯಾವ ಯಾವ ರೀತಿಯಾದಂಥ ಪರಿವರ್ತನೆಗಳಾಗಬೇಕಾಗತ್ತೆ. ಅದಕ್ಕೆ ತಾನು ತಿನ್ನುವಂಥ ಅನ್ನಕ್ಕೆ ಅವನು ಕೃತಜ್ಞತೆ ತಿಳಿಸೋ ಮನೋಭಾವವನ್ನು ಅವನು ಮೊದಲು ಕಲ್ತ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ನೋಡಿ, ಈ ಪ್ರಕೃತಿಯಿಂದನೇ ಬದುಕಿರುವಂಥದ್ದು, ಈ ಪ್ರಕೃತಿಯಿಂದನೇ ಅನ್ನ ತಿಂತಾ ಇರುವಂಥದ್ದು, ಗಾಳಿ ಸೇವನೆ ಮಾಡ್ತಾ ಇರುವಂಥದ್ದು, ಇದು ಒಂದು ತತ್ವ, ಇದು ಒಂದು ನೀತಿ. ಇದರಿಂದನೇ ಬದುಕಬೇಕು, ಇದರಿಂದನೇ ನಾವು ಜೊತೆಯಾಗಿ ನಾವು ಬದುಕ್ತಾ ಇದ್ದೀವಿ. ಈ ಸನಾತನದ ನಿಮ್ಮ ಜೀವಗಳಲ್ಲಿ ಈ ಸನಾತನ ಶಕ್ತಿ ನಿಮಗೆ ಬೆರ್ತಿದೆ. ಉಸಿರಿಲ್ದಲ್ಲಿ, ನಾನು ಯಾವಾಗಲೇ ಹೇಳಿದಲ್ಲಿ, ನಾವು ಉಸಿರಿಲ್ದಲ್ಲಿ ಯಾವ ಜೀವಿಗಳು ಸಹ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸನಾತನದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಬಿಟ್ಟು ಸನಾತನ ನಮ್ಮದು, ನನ್ನದಲ್ಲ, ನಮ್ಮದು, ನಮ್ಮೆಲ್ಲರದು ಅಂತ ತಿಳ್ಕೊಂಡು ನಾವು ಸನಾತನ ಧರ್ಮದ ಈ ಮೂಲವನ್ನು ತಿಳ್ಕೊಂಡು ನಾವು ಬದುಕಬೇಕಾಗುತ್ತೆ. ಅದನ್ನು ಉಳಿಸ್ಬೇಕಾಗುತ್ತೆ, ಬೆಳೆಸ್ಬೇಕಾಗುತ್ತೆ, 4 ಜನಕ್ಕೆ ಮಾರ್ಗದರ್ಶನ ಕೊಡಬೇಕಾಗುತ್ತೆ. ನೋಡಪ್ಪ, ಸನಾತನ ಧರ್ಮ ಅಂದರೆ ಈ ಒಂದು ವರ್ಗದ ಜನಕ್ಕಲ್ಲ, ನಮಗೂ ಬೇಕಾಗಿದೆ. ದೇವರು ನಮಗೂ ಬೇಕು, ಪ್ರಕೃತಿ ನಮಗೂ ಬೇಕು. ಇವಿಲ್ಲದೆ ನಾವು ಯಾರೂ ಇಲ್ಲ ಅಂತ ಇಂತಹ ಮಾಹಿತಿಯನ್ನು ಪ್ರತಿಯೊಬ್ಬರು ನಾವು ಹಂಚ್ಕೋಬೇಕಾಗುತ್ತೆ. ಜೊತೆಗೆ ತಂದೆ ತಾಯಿಗಳಿಂದ ನಾವು ಸಂಸ್ಕಾರಗಳು ತಗೋಬೇಕಾಗುತ್ತೆ, ನಾವು ಅದನ್ನು ಅನುಸರಿಸ್ಬೇಕಾಗುತ್ತೆ. ಆಗಿದ್ದಾಗಲೇ ಮತ್ತೆ ಈ ಸನಾತನ ಧರ್ಮದ ಉಳಿವು ಅಂತ ಏನಿಲ್ಲ. ನಾವು ಇವತ್ತು ಇರ್ತೀವಿ, ನಾಳೆ ಸಾಯ್ತೀವಿ. ಆದರೆ ಸನಾತನ ಧರ್ಮ ಯಾವತ್ತೂ ಇದ್ದೇ ಇರುತ್ತೆ. ಆದರೆ ನಾವು ಬದುಕುವಂಥ 30-40 ವರ್ಷಗಳಲ್ಲಿ ಸನಾತನ ಧರ್ಮ ಅವ್ರದ್ದು ಇವ್ರದ್ದು ಹಾಗೆ ಹೀಗೆ ಅಂತ ಬದುಕೊಂಡು ಯಾರ್ಯಾರೋ ಜಾತಿ ಮೇಲೆಲ್ಲ ಎತ್ತಾಕಿ ಏನೇನೋ ಮಾಡ್ತೀವಿ. ನಾವಿರಲಿ ಇಲ್ದೇ ಇರಲಿ, ಸನಾತನ ಧರ್ಮ ಶಾಶ್ವತ ಧರ್ಮ. ಅದಕ್ಕೆ ನಾನು ಹೇಳಿದ್ದು, ಅದು ಸನಾತನ ಧರ್ಮ ಪ್ರಕೃತಿಯ ಧರ್ಮ. ಅದ್ರ ಜೊತೆ ಹೊಂದ್ಕೊಂಡು ಹೋಗಬೇಕು. ಯಾರು ನಾವು ಮನುಷ್ಯರು ಹೌದು ಹೊಂದ್ಕೊಳಕ್ಕಾಗಲ್ಲ. ಈಗ ಹೊಂದ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಗಾಳಿದಲ್ಲಿ ನೀವು ಬದುಕಿ ತೋರಿಸೋಣ ಅಂದರೆ ನೀವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ ಅಂತ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ತಿಂದಂಥ ಅನ್ನ ಅರಗಬೇಕು ಅಂದ್ರೆ ಅಗ್ನಿ ಬೇಕೇ ಬೇಕು. ಹೌದು. ನೀವು ಗಾಳಿ ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನೀರಿಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅನ್ನ ಇಲ್ಲ ಅಂದ್ರೆ ಅಂದ್ರೆ ಇವೆಲ್ಲ ಪ್ರಕೃತಿಯಿಂದ ಬಂದಿರುವಂಥ ಅದು ಧರ್ಮ, ಪ್ರಕೃತಿಯ ಶಕ್ತಿ. ಅದ್ರ ಜೊತೆ ಸಂಜೋಡಣೆಯಾಗಿ ಹೋಗ್ಬೇಕು ಅಂತ ಸನಾತನ ಧರ್ಮ ಹೇಳುವುದು. ನೋಡಪ್ಪ, ನಾನು ಈ ಥರ ಶಕ್ತಿ ಇದ್ದೀನಿ, ನನ್ನದು ಈ ತತ್ವ, ನನ್ನ ಜೊತೆ ಎಲ್ಲರೂ ಒಟ್ಟಾಗಿ ಬನ್ನಿ. ಯಾರು? ನೀವು ಜಲಚರಗಳು, ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ನೀವೆಲ್ಲರೂ ಒಟ್ಟಿಗೆ ಬನ್ನಿ, ನಿಮ್ಮನ್ನೆಲ್ಲರನ್ನೂ ಸಂಜೋಡಣೆಯಾಗಿ ನಾನು ತಗೊಂಡು ಹೋಗ್ತೀನಿ ಅನ್ನತ್ತೆ ಸನಾತನ ಧರ್ಮ. ಅದಕ್ಕೆ ವಿರುದ್ಧವಾಗಿ ಬದುಕ್ತೀನಿ ಅಂದರೆ ಹೇಗೆ? ಸಾಧ್ಯವೇ ಇಲ್ಲ. ಅದಕ್ಕೆ ಸನಾತನ ಧರ್ಮವನ್ನು ಯಾರು ನಾಶ ಮಾಡಲಿಕ್ಕೆ ಯಾವನ ಕೈನಲ್ಲೂ ಸಾಧ್ಯ ಇಲ್ಲ. ಮೊನ್ನೆಲ್ಲೋ ಒಂದು ನಾನು ಇದು ನೋಡ್ತಾ ಇದ್ದೆ, ಯಾರೊಬ್ಬ ಅಂದರೆ ಈ ಸನಾತನ ಧರ್ಮದಲ್ಲಿ ಕೆಲವು ಮೌಢ್ಯಾಚರಣೆಗಳೆಲ್ಲ ಬಂದಿದೆ, ಇಲ್ಲ ಅಂತ. ಇದು ಮೌಢ್ಯಾಚರಣೆಗಳಿಂದ ಈ ತರದ್ದು ತಪ್ಪಾಗ್ತಾ ಇದೆ. ಹಾಗೆ ಸನಾತನ ಧರ್ಮ ಅಂತಂದ್ರೆ ಹಳೆಯ ಧರ್ಮ ಪ್ರಪಂಚದಾದ್ಯಂತ ಅಂದ್ರೆ ಹಿಂದೂ ಧರ್ಮ. ಅವರು ಅದನ್ನ ಒಪ್ಕೊಂಡು ಪಾಲಿಸ್ತಿದ್ದಾರೆ ಅಂತ ನೀವೇನ್ ಹೇಳಿದ್ರಿ. ಸನಾತನೀಯರು ಅಂದ್ರೆ ಹಿಂದೂಗಳು, ಅವರನ್ನ ನಾಶ ಮಾಡಬೇಕು ಅನ್ನುವಂತ ಒಂದಷ್ಟು ಸ್ಟೇಟ್ಮೆಂಟ್ಗಳು ದಟ್ಟ ಆ ವಿಚಾರವಾಗಿ ನೀವು ಮಾತನಾಡಕ್ ಹೊರಟಿದ್ದೀರಿ. ನೋಡಿ, ಸನಾತನ ಧರ್ಮ ಅಂದ್ರೆ ಸನಾತನ ಧರ್ಮ ಬಗ್ಗೆ ಯಾರೋ ಟಿವಿ ಮಾಧ್ಯಮಗಳು ಏನೇನೋ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ತಪ್ಪು ಅಭಿಪ್ರಾಯಗಳನ್ನ, ತಪ್ಪು ಮಾರ್ಗದರ್ಶನಗಳನ್ನ, ಹೌದು, ತಪ್ಪು ಗ್ರಹಿಗಳನ್ನ ಕೊಡ್ತಾ ಇದ್ದಾರೆ ಅವರು. ಅದಕ್ಕೆ ಸನಾತನ ಧರ್ಮ ಅಂದ್ರೆ ನೋಡಿ, ಅದಕ್ಕೆ ಹೇಳಿದ್ದು ಆ ಧರ್ಮದ ಬಗ್ಗೆ ಅವನು ಸರಿಯಾಗಿ ಮಾಹಿತಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಈ ತರದ್ದೆಲ್ಲ ಬರುತ್ತೆ. ಮೊನ್ನೆ ಯಾವುದೋ ಬೇರೆ ರಾಜ್ಯದ ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ರು ಅಲ್ವಾ. ಹಾಗಾದ್ರೆ ಅವರು ಈ ಪ್ರಕೃತಿಯ ಶಕ್ತಿ ಇಲ್ದಲೆ, ಸನಾತನ ಧರ್ಮದ ಶಕ್ತಿ ಇಲ್ದಲೆ ಆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯನಾ? ಅವನು ಸನಾತನ ಧರ್ಮನೇ ತಪ್ಪಾಗಿ ತಿಳ್ಕೊಂಡಿದ್ರೆ. ಆದ್ರೆ ಯಾಕೆಂದ್ರೆ ಹಿಂದೂ ಅನ್ನುವಂತ ಒಂದು ವರ್ಗ ಜನ ಏನಿದೆ ಅವ್ರಿಗೆ ಗೊತ್ತಾಗೋಯ್ತು, ಹೌದು ಇದೆಲ್ಲ ನಮ್ಗೆ ಬೇಕು, ಇದರಿಂದ ಇಲ್ದೆಲ್ಲ ನಾವು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನೆಲ್ಲ ಒಪ್ಪಿ ಬೆಳೀತಾ ಬಂದ. ಉಸಿರಾಡ್ತಿರೋ ಗಾಳಿನ ದೇವರು ಅಂತ ಅನ್ಕೊಂಡ್ಬಂದ. ನೋಡಿ, ಇಲ್ಲ ಅಲ್ಲಿಂದನೇ ಆಧ್ಯಾತ್ಮ ಶುರುವಾಗಿದ್ದು, ದೈವ ಶಕ್ತಿಗಳು ಶುರುವಾಗಿದ್ದು. ಅವನಿಗೆ ಗೊತ್ತಾಗೋಯ್ತು, ಅಗ್ನಿ ಇಲ್ದೆಲ್ಲ ಬದುಕಲಿಕ್ಕೆ ಆಗ್ತಾ ಇಲ್ಲ, ನಾವು ನೀರಿಲ್ದೆಲ್ಲ ಬದುಕಲಿಕ್ಕೆ ಆಗ್ತಾ ಇಲ್ಲ, ಇವೆಲ್ಲವೂ ದೇವರ ಸಮಾನ. ಯಾವುದು ನಮಗೆ ಜೀವವನ್ನ ಜೀವ ಕೊಡುವಂತದಕ್ಕೆ ತಾನೇ ದೇವರು ಅಂತ ಹೇಳಬೇಕು. ಹೌದು, ಹಾಗೆ ಪಂಚಭೂತಗಳನ್ನ ದೇವ ಅಂತ ಆರಾಧನೆ ಮಾಡ್ತಾನೆ ಮನುಷ್ಯ ಅಂತ. ಜೊತೆಗೆ ನೀವು ಹೇಳಿದ್ರಿ ಹಿಂದೂ ಧರ್ಮದವರು ಅದನ್ನ ಒಪ್ಕೊಂಡು ಆದಷ್ಟು ಬೇಗ ಅದನ್ನ ಕಂಡುಕೊಂಡ್ರು. ಈಗ ಸನಾತನ ಧರ್ಮವನ್ನ ಒಂದು ಜ್ಞಾನದ ಮುಖಾಂತರವಾಗಿ ನಾವು ಅರ್ಥೈಸ್ಕೋಬೇಕು, ಬಿಂಬಿಸಬೇಕು ಅಂತ ಹೇಳಿದ್ರೆ ಯಾವ ಉದಾಹರಣೆಗಳನ್ನ ಕೊಟ್ಟು ಹೇಳಬಹುದು? ಸನಾತನ ಧರ್ಮವನ್ನ ಈ ಜ್ಞಾನ ಬಂದಿದೆ ಅದರಿಂದ ಅಂತ ಹೇಳಿದ್ರೆ ಯಾವ ಉದಾಹರಣೆಯನ್ನ ಕೊಟ್ಟು ಮಾತನಾಡಬಹುದು ನಾವು? ಅಲ್ಲ, ಉದಾಹರಣೆಗಳಿಗಿಂತ ಮನುಷ್ಯನಿಗೆ ಈ ಬೇಸಿಕ್ ಇಂದನೇ ಈ ಎಜುಕೇಶನ್ ಕೊಡ್ತಾ ಬರಬೇಕು. ಅಂದ್ರೆ ಈ ಪಠ್ಯಕ್ರಮದಲ್ಲಿ ಒಂದು ಭಾಗ ಆಗಿದ್ರೆ ನಾವೆಲ್ಲ ಅದಕ್ಕೆ ಇದು ಜಾತಿ ಅನ್ನೋದು ಹೋದ್ರೆ ಇದು ಧರ್ಮ ಅನ್ನೋದು ಉಳಿಯುತ್ತೆ. ಜಾತಿ ಅನ್ನೋದೇ ತೆಗೆದು ಬಿಡಬೇಕು. ಅಂದ್ರೆ ಮನುಷ್ಯ ಧರ್ಮ, ಪ್ರಕೃತಿ ಧರ್ಮದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಅಂದಾಗ ಈ ಜಾತಿಗಳು ಯಾಕೆ ವ್ಯವಸ್ಥೆಗಳು ಬರಬೇಕು?
ಇನ್ನು ಈಗ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಹಿಂದೂ ಅಂತ ಹುಡ್ತೀರಾ ನೀವು, ಕ್ರಿಶ್ಚಿಯನ್ಗಳಂತ ಹುಡ್ತೀರಾ, ಮುಸ್ಲಿಮ್ ಅಂತ ಹುಡ್ತೀರಾ? ಗಾಳಿ ತೊಗೊಂಡು ಅಷ್ಟೇ, ಒಂದು ಆತ್ಮ ತೊಗೊಂಡು ಅಷ್ಟೇ ನೀವು ಹುಡ್ತೀರಾ? ಹುಟ್ಟಿ ಆದಮೇಲೆ ಏನೇನೋ ಜಾತಿಗಳು ಮಾಡ್ಕೊಂಡಿದ್ದೀರಾ ನೀವು.